ಇಲ್ಲಿ ಟೆರಸ್ ಬಂದ ನೋಡಿ, ಚಾಮುಂಡಿ ಬೆಟ್ಟ ನಿಮಗೆ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ. ಈ ಮನೆಯಲ್ಲಿಂದ ನೀವು ಚಾಮುಂಡಿ ಬೆಟ್ಟ ನೀವು ನೋಡಬಹುದು. ಟೆರಸ್ ಒಂದು ನೋಡಿ, ಎಷ್ಟು ಸೂಪರ್ ವ್ಯೂ ಇದೆ ನಿಮಗೆ. ವಿಜಯನಗರಲ್ಲಿ ಮರಿಮಲ್ಲಪ್ಪ ಸ್ಕೂಲ್ ಕಾಂಪೌಂಡ್ ಹತ್ರ ಇರೋ ಈ ಹಾಲೆಂಡರಿ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್. ಈ ಹಾಲೆಂಡರಿ ವೆರಿ 5 minutes ಡ್ರೈವ್, 5 ನಿಮಿಷ ಡ್ರೈವಲ್ಲೇ ಒಂದು 3 BHK ಡೂಪ್ಲೆಕ್ಸ್ ಹೌಸ್ ಬಂದಿದೆ. ಆ ಮನೆ ಟೂರ್ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇದು 3 BHK ಡ್ಯೂಪ್ಲೆಕ್ಸ್ ಹೌಸ್. ಕನ್ಸ್ಟ್ರಕ್ಷನ್ ಬಂದು 2030 ಸೈಟಲ್ಲಿ ಮಾಡಿದ್ದಾರೆ. 2030 ಸೈಟು. ಇದು ಈಸ್ಟ್ ಫೇಸಿಂಗ್ ಸೈಟ್ ಮತ್ತು ಫ್ರಂಟ್ ಡೋರು ಈಸ್ಟ್ ಫೇಸಿಂಗೆ. ಮನೆ ಮುಂದೆ ಕಾಂಪೌಂಡಲ್ಲಿ ಮುಂದೆನೇ ನೋಡ್ಬೋದು ಸಿಮೆಂಟ್ ಫ್ಲೋರಿಂಗ್ ಮಾಡಿದ್ದಾರೆ. ಸೊ ಇಲ್ಲೇ ನಿಮ್ಮ ಕಾರ್ ನೀವು ಪಾರ್ಕ್ ಮಾಡ್ಬೋದು. ಇಲ್ಲನ ಈ ಜಾಗಲ್ಲೇ ಸುಮಾರು ಒಂದು 4-5 ಬೈಕ್ ನೀವು ಪಾರ್ಕ್ ಮಾಡ್ಬೋದು. ಒಳಗಡೆ ನೋಡ್ತಾ ಇದ್ದೀರಾ, ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಐತೆ. ಒಳಗಡೆ ಸುಮಾರು ಒಂದು 3 ಬೈಕ್ ನೀವು ಪಾರ್ಕ್ ಮಾಡ್ಬೋದು. ಈ ಫ್ರಂಟ್ ಫೇಸ್ ಮನೆ ಎಲಿವೇಶನ್ ನೋಡ್ತಾ ಇದ್ದೀರಾ, ಎಲಿವೇಶನ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ತುಂಬ ನೀಟ್ ಕನ್ಸ್ಟ್ರಕ್ಷನ್ ಮನೆ ಅಂತ ಹೇಳ್ಬೋದು. ಫ್ರಂಟ್ ಎಲಿವೇಶನ್ನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಿಮಗೆ ನೋಡಿ ಇಲ್ಲೇ ಸಮ್ ಟ್ಯಾಂಕ್ ಬರ್ತಾ ಇದೆ ಮತ್ತು ಮೋಟರು ಐತೆ. ಕಬ್ಬಿಣಲ್ಲೇ ಅದಕ್ಕೆ ಸೆಕ್ಯೂರಿಟಿ ಕೇಜ್ ಮಾಡಿದ್ದಾರೆ. ಹಾಗೆ ನೋಡಲ್ಲ, ಮನೆ ಸ್ಟ್ರಕ್ಚರ್ ಕಾಂಪೌಂಡಲ್ಲಿ ಮಧ್ಯದಲ್ಲಿ 1 ಫುಟ್ ಸ್ಪೇಸ್ ಕೊಟ್ಟಿದ್ದಾರೆ, ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ ಸೈಡ್ ಆಫ್ ದ ಹೌಸು ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೋಡಿ, ಕಾಂಪೌಂಡ್ ವಾಲ್ಗೆ ಮಧ್ಯದಲ್ಲಿ 1 ಫುಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ ನಿಮಗೆ. ಎಲೆಕ್ಟ್ರಿಕ್ ಯೂಸೇಜ್ ಮೀಟರ್, ಎಲೆಕ್ಟ್ರಿಕ್ ಮೀಟರ್ ನೋಡ್ತಾ ಇದ್ದೀರಾ. ಮತ್ತು ಫ್ರಂಟ್ ಆಫ್ ದ ಹೌಸ್ ನೋಡುತ್ತೆ, ಫ್ಲೋರ್ ಟೈಲ್ಸ್ ಇದೆ. ಮತ್ತು ಫ್ರಂಟ್ ವಾಲಲ್ಲಿ ನಿಮಗೆ ವಾಲ್ ಕ್ಲಾಡಿಂಗ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಗೇಟು ಸ್ವಲ್ಪ ಫ್ರಂಟಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಕಮ್ಮಿಂಗ್ ಟು ದ ಫ್ರಂಟ್ ಡೋರ್ ಬಂದು ಈಸ್ಟ್ ಫೇಸಿಂಗು. ಇದು ಬಂದು ನಿಮಗೆ ಫಸ್ಟ್ ಕ್ವಾಲಿಟಿ ಟೀಕಲ್ಲೇ ಮಾಡಿದ್ದು ಫ್ರಂಟ್ ಡೋರು. ಫ್ರಂಟ್ ಡೋರಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಸೂಪರ್ ಕಾರ್ವಿಂಗ್ ಡಿಸೈನ್ ವರ್ಕ್, ಕಾರ್ವಿಂಗ್ ಎಲ್ಲ ನೋಡ್ತಾ ಇದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಹೀಗೆ ಎಕ್ಸ್ಟೀರಿಯರ್ ಆಫ್ ದ ಹೌಸ್ ನಾವು ನೋಡ್ತಾ ಇದ್ದೀನಿ. ಫ್ರಂಟ್ ಎಲಿವೇಶನ್ ಇರಲಿ, ಔಟ್ಸೈಡ್ ಹೌಸ್ ಕಾಂಪೌಂಡಲ್ಲಿ ಮುಂದ್ಗಡೆ ನಿಮ್ಗೆ ಪಾರ್ಕಿಂಗ್ ಸಿಗುತ್ತೆ, ಒಳಗಡೆನೂ ಪಾರ್ಕಿಂಗ್ ಐತೆ. ಎಲಿವೇಶನ್ ಸೂಪರಾಗೈತೆ. ಹೀಗೆ ಇಂಟೀರಿಯರ್ಸ್ ನೋಡೋಲ್ಲ. ಹಾಲ್ ಬಂದು ನಿಮಗೆ ತುಂಬ ಸ್ಪೇಷಿಯಸ್ ಆಗೇ ಇದೆ ಹೇಳ್ಬೋದು. ಇದು 2030 ಮನೆ. ಹಾಲ್ ಶೇಪ್ ಬಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಬರ್ತದೆ. ಮತ್ತು ವಾಲ್ ಪೇಂಟಿಂಗ್ಸ್ನ ನೋಡ್ತಿದ್ರೆ ಡ್ಯೂಯಲ್ ಕಲರ್ ಕಾಂಬಿನೇಷನ್ಸ್ ಯೂಸ್ ಮಾಡಿದೆ. ಇದು ಲೈಟ್ ಪಿಂಕ್ ಬಂದು ಸೂಪರಾಗೈತೆ. ನಿಮಗೆ ಲಿವಿಂಗ್ ಸ್ಪೇಸ್ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್, ಎಂಟರ್ಟೈನ್ಮೆಂಟ್ ಸಿಸ್ಟಮ್ ನೋಡ್ತಾ ಇದ್ದೀರಾ. ಈ ಮನೆ ಬಂದು ಬೋಗಿಗೆ ಬಿಟ್ಟಿದ್ದಾರೆ. ಬೋಗಿ ತಗೊಂಡವ್ರು ಹೀಗೆ ಬೇರೆ ಮನೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಅವ್ರ ಥಿಂಗ್ಸ್ ಐತೆ, ಆಮೇಲೆ ತಗೊಂಡು ಹೋಗ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಗೆ ವೆಂಟಿಲೇಷನ್ಗೆ 2 ಡೋರ್ ವಿಂಡೋಸ್ ಕೊಟ್ಟಿದ್ದಾರೆ. ಈ ಮನೆ ಕನ್ಸ್ಟ್ರಕ್ಷನ್ ಆಸ್ ಪರ್ ವಾಸ್ತು. ಇಲ್ಲಿ ನೋಡ್ತಾ ಇದ್ದೀರಾ 2 ಡೋರ್ ವಿಂಡೋ ಐತೆ ನಿಮಗೆ. ಹೀಗೆ ಕಿಚನ್ ನೋಡೋಣ. ಕಿಚನ್ ಬಂದು ನಿಮ್ಗೆ ಮಾಡ್ಯುಲರ್ ಕಿಚನ್ ಐತೆ, ಫುಲ್ ಆಫ್ ಕ್ಯಾಬಿನೆಟ್ಸ್ ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಐತೆ. ಗ್ರಾನೈಟ್ ಟಾಪ್ ಕೌಂಟರ್ ಸಿಗ್ತದೆ. ಇಲ್ಲಿ ಕ್ಯಾಬಿನೆಟ್ಸ್ ನೀವು ನೋಡ್ತಾ ಇದ್ದೀರಾ, ಎಷ್ಟು ಕ್ಯಾಬಿನೆಟ್ಸ್ ಇದೆ ನೋಡಿ. 3 ಡೋರ್ ವಿಂಡೋಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯೂ ನೀವು ಕ್ಯಾಬಿನೆಟ್ಸ್ ನೋಡ್ತಾ ಇದ್ದೀರಾ. ಮತ್ತು ಸ್ಪೇಸ್ ಯುಟಿಲೈಸೇಷನ್ ಸೂಪರಾಗಿ ಮಾಡಿದ್ದಾರೆ. ಸ್ಟೇರ್ಕೇಸ್ ಕೆಳಗಿರೋ ಜಾಗನೂ ನಿಮಗೆ ಕ್ಯಾಬಿನೆಟ್ ಥರ ಸ್ಟೋರೇಜ್ ಸ್ಪೇಸ್ ನಿಮಗೆ ಮಾಡಿದ್ದಾರೆ. ದಿಸ್ ಹೌಸ್ ಕನ್ಸ್ಟ್ರಕ್ಷನ್ ಆಸ್ ಪರ್ ವಾಸ್ತು. ಅಡುಗೆ ಮನೆ ಹತ್ರಲ್ಲೇ ನಿಮಗೆ ದೇವ್ರ ಮನೆ ಬರ್ತದೆ. ಇಲ್ಲಿ ದೇವ್ರ ಮನೆ ನೋಡ್ತಾ ಇದ್ದೀರಾ, ಸೂಪರಾಗಿ ಮಾಡಿದ್ದಾರೆ. ನಿಮಗೆ ದೇವ್ರ ಮನೆ ಡೋರು ಫಸ್ಟ್ ಕ್ವಾಲಿಟಿ ಟೀಕಲ್ಲೇ ಮಾಡಿದ್ದು. ಇಲ್ಲಿ ನೋಡಿ, ಹೀಗೆ ಈ ಸ್ಟೋರೇಜ್ ಸ್ಪೇಸ್ ನಿಮ್ಗೆ ನಾವು ತೋರಿಸ್ತೀನಿ ನೋಡಿ. ಎಷ್ಟು ಜಾಗ ಇಲ್ಲಿ ಸಿಗ್ತಾ ಇದೆ ನಿಮಗೆ ನೋಡಿ. ಗ್ರೌಂಡ್ ಫ್ಲೋರ್ ಇರೋ ಬೆಡ್ರೂಮ್ ನೋಡ್ತಾ ಇದ್ರೆ ಇಲ್ಲಿ ಸ್ಟೋರೇಜ್ಗೆ ನಿಮಗೆ ಕ್ಯಾಬಿನೆಟ್ಸ್ ಎಲ್ಲ ಮಾಡಿಸಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ 2 ಡೋರ್ ವಿಂಡೋಸ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಬೆಡ್ರೂಮು ಸ್ಪೇಷಿಯಸ್ ಆಗೇ ಐತೆ ನಿಮಗೆ.
ಇಲ್ಲಿ ನಿಮಗೆ ಒಂದು ಕಾಮನ್ ಬಾತ್ ಟಾಯ್ಲೆಟ್ ಬರ್ತದೆ. ಫ್ಲೋರಲ್ಲಿ ಟೈಲ್ಸ್ ಇದೆ, ಸೈಡ್ ವಾಲ್ಸಲ್ಲಿ ನಿಮಗೆ ವಾಲ್ ಟೈಲ್ಸ್ ಸಿಗ್ತಾ ಐತೆ. ಫಿಟ್ಟಿಂಗ್ಸ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಐತೆ, ಎಲ್ಲ ಫಸ್ಟ್ ಕ್ವಾಲಿಟಿ ಫಿಟ್ಟಿಂಗ್ಸ್ ಐತೆ, ಬ್ರ್ಯಾಂಡೆಡ್ ಕಂಪ್ನಿ ಫಿಟ್ಟಿಂಗ್ಸು. ನಿಮಗೆ ಬ್ಯಾಕ್ ಡೋರಲ್ಲಿ ಎಕ್ಸಿಟ್ ಆಗ್ತಾ ಇಲ್ಲಿ ಜಾಗ ಸಿಗ್ತಾ, ಇಲ್ಲಿ ನಿಮಗೆ ವಾಶ್ ಬೇಷನ್ ಐತೆ. ಮತ್ತು ಇಲ್ಲಿ ಒಂದು ಚಿಕ್ಕದಾಗೆ ಒಂದು ಟಾಯ್ಲೆಟ್ ಸಿಗ್ತಾ, ಇದು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಇದು. ಇಲ್ಲಿ ಸ್ಟ್ಯಾರ್ಕೇಸ್ ನೋಡ್ತಾ ಇದೆ, ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಐತೆ. ಸೈಡಲ್ಲಿ ಸ್ಟೀಲ್ ಮಾಡೋ ರೈಲಿಂಗ್ ಇದೆ. ಮತ್ತು ಇಲ್ಲಿ ನೋಡ್ಬೋದು ಸ್ಟೀಲ್ ರೈಲಿಂಗು, ಟಫ್ ಆ್ಯಂಡ್ ಗ್ಲಾಸು. ಹಾಗೆ ನೋಡಿ ಫ್ಲೋರ್ ಎಲ್ಲ ನಿಮಗೆ ಗ್ರಾನೈಟ್ ಐತೆ. ಇಲ್ಲಿ ಡಬಲ್ ಡೋರ್ ವಿಂಡೋ ಬರ್ತಾ ಇದೆ ನಿಮಗೆ. ಹಾಗೆ ಹೀಗೆ ಫಸ್ಟ್ ಫ್ಲೋರ್ ನೋಡುವ. ಇಲ್ಲಿ ನೋಡ್ತಾ ಇಲ್ಲಿ ಒಂದು ಚಿಕ್ಕ ಹಾಲ್ ಥರ ಇದೆ. ಇಲ್ಲಿ ಡೋರ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಸಿಟ್ಔಟ್ ಏರಿಯಾ ಐತೆ. ಇಲ್ಲಿ ನೋಡಿ ಸಿಟ್ಔಟ್ ಏರಿಯಲ್ಲಿ ನಿಮಗೆ ಫ್ಲೋರಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಆಚೆಗೆ ಬಂದ ಎಂಟೈರ್ ಏರಿಯಾ ನೋಡ್ಬೋದು. 100% ರೆಸಿಡೆನ್ಷಿಯಲ್, ಫುಲ್ಲಿ ಡೆವಲಪ್ಡ್ ರೆಸಿಡೆನ್ಷಿಯಲ್ ಏರಿಯಾ ಆಯಿತು. ನೋಡಿ ಏರಿಯಾ ಎಷ್ಟು ನೀಟಾಗಿದೆ ಅಂತ. ಇಲ್ಲಿ ನೋಡ್ತಾ ಇದೆ 30 ಫೀಟ್ ವೈಡ್ ರೋಡು. ಇಲ್ಲಿ ನೋಡಿ ಒಂದು ಕಾಮನ್ ಬಾತ್ ಟಾಯ್ಲೆಟ್ ಬರ್ತಾ ಇದೆ, ವೆಸ್ಟರ್ನ್ ಟಾಯ್ಲೆಟು. ಫ್ಲೋರ್ ಟೈಲ್ಸು ಮತ್ತು ವಾಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರ್ತದೆ. ಇಲ್ಲಿ ನೋಡಿ ಕಿಂಗ್ ಸೈಜ್ ಡಬಲ್ ಕಾಟೆ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು. ಕಂಪ್ಲೀಟ್ ವಾರ್ಡ್ರೋಬ್ಸ್ ಇದೆ. ದಿಸ್ ಕಮ್ಸ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಇಲ್ಲಿ ಫ್ಲೋರ್ ಎಲ್ಲ ನೋಡಿ ಕಂಪ್ಲೀಟ್ ಗ್ರಾನೈಟ್ ಫ್ಲೋರಿಂಗು. ನೋಡಿ ಡಬಲ್ ಕಿಂಗ್ ಸೈಜ್ ಡಬಲ್ ಕಾಟ್ ಹಾಕಿದ್ದಾರೆ. ಮತ್ತು ವಾರ್ಡ್ರೋಬ್ಸ್ ಎಲ್ಲ ಐತೆ ನೋಡಿ, ಫುಲ್ ವಾರ್ಡ್ರೋಬ್ಸ್ ಐತೆ ನಿಮಗೆ. ವಾಲಲ್ಲಿ ಪೇಂಟಿಂಗ್ಸ್ ಎಲ್ಲ ಡಿಸೈನರ್ ಪೇಂಟಿಂಗ್ ಹಾಕಿದ್ದಾರೆ, ಸೂಪರಾಗೈತೆ. ಮತ್ತು ಇಲ್ಲಿ ನೋಡ್ಬೋದು 2 ಡೋರ್ ವಿಂಡೋ ಕೊಟ್ಟಿದ್ದಾರೆ. ಸೊ ನಿಮಗೆ ಗಾಳಿ ಬೆಳಕೆಲ್ಲ ಬರುತ್ತೆ, ಸೂಪರ್ ವೆಂಟಿಲೇಷನ್ ಇರ್ತದೆ. ದಿಸ್ ಕಮ್ಸ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಹಾಗೆ ನೋಡ್ಬೋದು ಫ್ಲೋರ್ ಟೈಲ್ಸ್ ಐತೆ, ಸೈಡಲ್ಲಿ ವಾಲ್ಸಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಸೂಪರ್ ಡಿಸೈನರ್ ಟೈಲ್ಸು. ಟ್ಯಾಪ್ ಫಿಟ್ಟಿಂಗ್ಸು, ವೆಸ್ಟರ್ನ್ ಟಾಯ್ಲೆಟ್ ಬರ್ತದೆ. ಮತ್ತು ಇಲ್ಲಿ ಒಂದು ರೂಮ್ ಇದೆ, ಇದಕ್ಕೆ ಬಾತ್ ಟಾಯ್ಲೆಟ್ ಎಲ್ಲ ಬೇರೆ ಒಂದು ರೂಮ್ನೇ ನೋಡ್ಬೋದು. ವಾಲ್ ಪೇಂಟಿಂಗ್ ಎಲ್ಲ ನೋಡಿ ಸೂಪರ್ ಕಲರ್ ಸೆಲೆಕ್ಷನ್ ಮಾಡಿದ್ದಾರೆ. ಇದನ್ನು ಸ್ವಲ್ಪ ದೊಡ್ಡ ರೂಮೇ. ಇಲ್ಲಿ ನೀವು ಒಂದು ಡಬಲ್ ಕಾಟ್ ಮಾಡ್ಬೋದು. ಮತ್ತು ಇಲ್ಲಿ ನೋಡಿ ನಿಮಗೆ 2 ಡೋರ್ ವಿಂಡೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಾಳಿ ಬೆಳಕೆಲ್ಲ ಸೂಪರಾಗಿ ಬರ್ತದೆ. ಇಲ್ಲಿ ನೀವು ನೋಡ್ಬೋದು ಈ ಕಾರ್ನರಲ್ಲಿ ಎಲ್ ಶೇಪ್ಡ್ ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ಗ್ಲಾಸ್ ಪ್ಯಾಟರ್ನ್ ನೋಡ್ತಾ ಇದೆ. ಇದು ಫಿಕ್ಸಡ್ ಗ್ಲಾಸ್ ಇದು. ಈ ವಿಂಡೋಗೆ ಇದು ಓಪನ್ ಮಾಡೋಕ್ಕಾಗಲ್ಲ, ಇದು ಒಂದು ಡಿಸೈನ್ ನಿಮಗೆ. ಇಲ್ಲಿಂದ ಬೆಳಕು ಬರ್ತದೆ ನಿಮಗೆ. ಈ ಬೆಡ್ರೂಮ್ ನೋಡ್ತಾ ಇದ್ರೆ ನಿಮ್ಗೆ ಸೈಡಲ್ಲೇ ಕ್ಯಾಬಿನೆಟ್ ಬರ್ತದೆ. ಇಲ್ಲಿ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಸೊ ಇದು 2030 ಮಾಡಿದ ಮನೆ. ಇದು 3 BHK ಇದು. ಫಸ್ಟ್ ಫ್ಲೋರ್ ನೋಡಿ. ಈಗ ಟೆರಸನ್ನು ನೋಡಿ, ನಿಮ್ಗೆ ಟೆರಸು ನಿಮ್ಗೆ ತೋರಿಸಿ. ಇಲ್ಲಿ ನೋಡಿ ಎಲ್ಲ ಸ್ಟೀಲ್ ರೇಲಿಂಗ್ ಕೊಟ್ಟಿದ್ದಾರೆ ನಿಮಗೆ ಸ್ಟ್ಯಾರ್ ಕೇಸಲ್ಲಿ. ಫ್ಲೋರ್ ಎಲ್ಲ ನೋಡ್ತಾ ಇದೆ ಗ್ರಾನೈಟ್ ಫ್ಲೋರಿಂಗು. ಟೆರಸು ಹೋಗಿ ನೋಡಲ್ಲ. ಸೊ ಇಲ್ಲಿ ಟೆರಸ್ ಬಂದರೆ ಇಲ್ಲೇ ನೀವು ನೋಡಿ ಟೆರಸಲ್ಲೇ ನಿಮಗೆ ಸೋಲಾರ್ ಹಾಕಿದ್ದಾರೆ, ಸೋಲಾರ್ ವಾಟರ್ ಹೀಟರ್ ನಿಮಗೆ. ಮತ್ತು 3 ಲೇಯರ್ಡ್ ವಾಟರ್ ಟ್ಯಾಂಕ್ ಐತೆ ನೋಡಿ ಇಲ್ಲಿ. ಇಲ್ಲಿ ಬಂದಾಗ ನಿಮಗೆ ನೋಡಿ ಇಲ್ಲಿ ನಿಮ್ಗೊಂದು ಸ್ಪೇಸ್ ಸಿಗ್ತದೆ. ಇಲ್ಲಿ ನಿಮ್ಗೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲ ಬೇಕಂದರೆ ವಾಷಿಂಗ್ ಮಿಷಿನ್ ಇಲ್ಲಿ ಕೂಡ ನೀವು ಹಾಕ್ಬೋದು. ಎಂಟೈರ್ ಸರೌಂಡಿಂಗ್ ಏರಿಯಾ ನೋಡಿ ಮೈಸೂರಲ್ಲೇ ಇದು ಪಕ್ಕಾ ರೆಸಿಡೆನ್ಷಿಯಲ್ ಏರಿಯಾ ಆಯಿತು. ಫುಲ್ಲಿ ಡೆವಲಪ್ಡ್ ಏರಿಯಾ, ತುಂಬ ಡಿಮ್ಯಾಂಡ್ ಇರೋ ಏರಿಯಾ ಅಂತ ಹೇಳ್ಬೋದು. ವಿಜಯನಗರ ಆ್ಯಂಡ್ ಮೈಸೂರು ಇಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪಾಪ್ಯುಲರ್ ರೆಸಿಡೆನ್ಷಿಯಲ್ ಏರಿಯಾಸ್ ಇನ್ ಮೈಸೂರು. ಸರೌಂಡಿಂಗ್ ಏರಿಯಾ ನೋಡಿ ಎಲ್ಲ ದೊಡ್ಡ ದೊಡ್ಡ ಮನೆಗಳೇ ಬರೋದು. ನಿಮಗೆ ಪೂರ್ತಿ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಸಿಗ್ತವೆ ನಿಮಗೆ. ಸೂಪರ್ ಮಾರ್ಕೆಟ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ವೆಜಿಟೇಬಲ್ ಶಾಪ್ಸ್, ಹೋಟೆಲ್ಸ್, ಗೇಮಿಂಗ್ ಝೋನ್ಸ್ ಎಲ್ಲ ಬರ್ತವೆ ನೋಡಿ. ಎಷ್ಟೆಷ್ಟು ದೊಡ್ಡ ಮನೆಗಳೆಲ್ಲ ಇರುತ್ತೆ ಅಂತ. ವೆರಿ ಗುಡ್ ನೇಬರ್ಹುಡ್ ಇದು. ವೆಲ್ ಡೆವಲಪ್ ನೇಬರ್ಹುಡ್, ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ. ಸೊ ಈ ಮನೆ ಬಂದು ನೋಡಿ
ತುಂಬ ಡಿಮ್ಯಾಂಡ್ ಇರೋ ಏರಿಯಾ ಅದು. ಬೇಗ ಬಂದು ನೋಡಿ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಟೆರಸ್ ಬಂದ ನೋಡಿ ಚಾಮುಂಡಿ ಬೆಟ್ಟ ನಿಮಗೆ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ. ಈ ಮನೆಯಲ್ಲಿಂದ ನೀವು ಚಾಮುಂಡಿ ಬೆಟ್ಟ ನೀವು ನೋಡ್ಬೋದು ಟೆರಸ್ ಒಂದು ನೋಡಿ, ಎಷ್ಟು ಸೂಪರ್ ವ್ಯೂ ಇದೆ ನಿಮಗೆ. ಟು ಬುಕ್ ದಿಸ್ ಪ್ರಾಪರ್ಟಿ ಆರ್ ಟು ವಿಸಿಟ್ ದಿಸ್ ಸೈಟ್, ಕಾಲ್ ದ ನಂಬರ್, ವಿಡಿಯೋಲಿ ಬರೋ ನಂಬರ್ಗೆ ಕಾಲ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಇಲ್ಲ ಈ ಮನೆ ಬಂದು ನೋಡೋಕ್ಕೆ ಆ ನಂಬರ್ ಕಾಲ್ ಮಾಡಿ, ಆಮೇಲೆ ಬಂದು